ಸೂರಜ್ ರೇವಣ್ಣ ವಿರುದ್ಧ ಇದೀಗ ಸಲಿಂಗಕಾಮ ಆರೋಪ ವಿಚಾರ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ. ಡಾಕ್ಟರ್ ಸೂರಜ್ ರೇವಣ್ಣ ಪರಿಷತ್ ಸದಸ್ಯರಾಗಿರೋ ಕಾರಣ ಬೆಂಗಳೂರಿನ ಜನಪ್ರತಿ ಕೋರ್ಟ್ಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕೂಡ ಕೋರ್ಟ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಪ್ರಕರಣ ವರ್ಗಾವಣೆ ಆದರೆ ಪೊಲೀಸರು ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಬರ್ತಾರೆ. ಕೇಸ್ ವರ್ಗಾವಣೆ ಬಗ್ಗೆ ಕಾನೂನು ತಜ್ಞರ ಜೊತೆ ಇದೀಗ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಯಾವ ರೀತಿ ಮಾಡಬೇಕು ಮುಂದೆ ಎಂಬುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸೂರಜ್ ರೇವಣ್ಣ ಈಗ ಪರಿಷತ್ ಸದಸ್ಯರು. ಹೀಗಾಗಿ ಈ ಒಂದು ಪ್ರಕರಣ ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಹಾಗಿದ್ರೆ ಈಗ ಹೊಳೆನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋ ಕಾರಣ ಎಫ್ಐಆರ್ ಕೂಡ ಕೋರ್ಟ್ಗೆ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ. ಪ್ರಕರಣ ವರ್ಗಾವಣೆ ಆದ್ರೆ ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನಾನು ನೀಡ್ತೇನೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಮುಂದೆ ಸೂರಜ್ ರೇವಣ್ಣ ಅವರ ಒಂದು ಕಾನೂನು ಹೋರಾಟ ಹೇಗಿರುತ್ತೆ? ಅಭಿಷೇಕ್, ನನ್ನ ಧ್ವನಿ ಕೇಳ್ತಿದ್ಯಾ? ಎಸ್, ಮುಂದೆ ಸೂರಜ್ ರೇವಣ್ಣ ಅವರಿಗೆ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ? ಆಪ್ಷನ್ಸ್ ಏನಿದೆ ಈಗ? ಈಗಾಗಲೇ ಏನು ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಲೋಕಲ್ ಕೋರ್ಟ್ ಏನಿದೆ ಅಂದರೆ ಸ್ಥಳೀಯ ನ್ಯಾಯಾಲಯ ಏನಿದೆ ಅಲ್ಲಿಗೆ ಒಂದು ಅವರನ್ನು ಸಬ್ಮಿಟ್ ಮಾಡಲಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಒಬ್ಬ ರಾಜಕಾರಣಿ ಆಗಿರುವಂತಹ ಒಂದು ಕಾರಣದಿಂದ ಮುಂದಿನ ಹಂತದಲ್ಲಿ ಅವರನ್ನು ಜನಪ್ರತಿನಿಧಿ ಕೋರ್ಟ್ಗೆ ಈ ಒಂದು ಕೇಸ್ ವರ್ಗಾವಣೆ ಮಾಡ್ತಾರೆ. ನಂತರ ಇಲ್ಲಿ ಒಂದು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣ ಏನು ದಾಖಲಾಗಿದೆ, ಈ ಒಂದು 377 ಸೆಕ್ಷನ್ ಹಾಕಿರುವಂತಹ ಕಾರಣದಿಂದಾಗಿ ಇದೊಂದು ಜೀವಾವಧಿ ಶಿಕ್ಷೆಗೆ ಆಗಿರುವಂತಹ, ಅಂದರೆ ಅಲ್ಲಿಯವರೆಗೂ ಕೂಡ ಜೀವಾವಧಿ ಶಿಕ್ಷೆಗಳಿರುತ್ತೆ ಮತ್ತು ನಾನ್ ಬೇಲೇಬಲ್ ಆಗಿರುವಂತಹ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ವೈದ್ಯಕೀಯ ಪರೀಕ್ಷೆ ಏನು ನಡೀತಾ ಇದೆ, ಆ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನಾದರೂ ದೃಢವಾದಂತಹ ಸಂಬಂಧ ಪಕ್ಷದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಯಲ್ಲಿ ಅವರ ಒಂದು ಮೆಡಿಕಲ್ ಚೆಕಪ್ ಕೂಡ ನಡೀತಾ ಇದೆ. ಅಲ್ಲಿ ಯಾವ ಗುರುತುಗಳು, ಅಂದರೆ ಸಂತ್ರಸ್ತ ಹೇಳಿರುವಂತಹ ರೀತಿಯಲ್ಲಿ ಅಲ್ಲಿ ಅಸಹಜವಾಗಿ ನಡೆದುಕೊಳ್ಳಲಾಗ್ತಾ ಆಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪರಿಶೀಲನೆ ನಡೆಸ್ತಾರೆ ಮತ್ತು ಬಲವಂತವಾಗಿ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನು ಕೂಡ ವೈದ್ಯಕೀಯ ಪೊಲೀಸರು ಏನಿದ್ದಾರೆ ಅಂದರೆ ವೈದ್ಯಕೀಯ ಪರೀಕ್ಷೆ ಮಾಡುವಂತಹ ಮುಖಾಂತರ ಮಾಹಿತಿಯನ್ನು ಮತ್ತು ಗುರುತುಗಳನ್ನು ಕಚ್ಚಿರುವಂತಹ ಒಂದು ಗುರುತು ಆಗಿರಬಹುದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದು 377 ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಏನಾದರೂ ಇದನ್ನು ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ಅಂದರೆ ದೃಢವಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಒಂದು ಪ್ರಕರಣ ಮತ್ತಷ್ಟು ಒಂದು ತೀಕ್ಷ್ಣತೆ ಪಡೆದುಕೊಳ್ಳುತ್ತೆ. ಯಾಕೆ ಈಗ ಸದ್ಯ ಅವರ ಮೇಲಿರೋದು ಆರೋಪ ಅಷ್ಟೇ. ವೈದ್ಯಕೀಯ ಪರೀಕ್ಷೆ ಯಾವ ರೀತಿಯಲ್ಲಿ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅನ್ನೋದ್ರ ಮೇಲೆ ಮುಂದಿನ ಒಂದು ಮಾಹಿತಿಯನ್ನು, ಅಂದರೆ ಮುಂದಿನ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಪೊಲೀಸರು ಮಾಡಲಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರಿಗೆ ಈ ಒಂದು ಪ್ರಕರಣ ಏನಿದೆ ಅಂದರೆ ಈ ಕೊಲೆ ಬೆದರಿಕೆ 506 ಏನಿದೆ, ಆ 506 ಬಂದು ಕ್ರಿಮಿನಲ್ ಬೆದರಿಕೆ ಹಾಗೂ ಮಾನಕ್ಕೆ ಅಂದರೆ ಪ್ರಾಣಕ್ಕೆ ಏನಾದರೂ ಕಂಟಕ ಆಗುವಂತಹ ರೀತಿಯ ಬೆದರಿಕೆ ಆಗಿರುವಂತಹ ಕಾರಣದಿಂದಾಗಿ ಅದಕ್ಕೂ ಕೂಡ ಒಂದಷ್ಟು ಜಾಮೀನು ಕೊಡೋದಕ್ಕೆ ಕಷ್ಟವಾಗುತ್ತೆ. ಆದರೆ ಸಿಗುತ್ತೆ, ಆದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಉಳಿದಂತಹ 342ಗೆ ಜಾಮೀನು ಸಿಗುತ್ತೆ. ಆದರೆ 377 ಏನಿದೆ ಇದು ಸಾಕಷ್ಟು ಒಂದು ಪ್ರಬಲವಾದಂತಹ ಒಂದು ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಹಾಗೂ 7 ವರ್ಷದಿಂದ ಹೆಚ್ಚು ಶಿಕ್ಷೆಯನ್ನು ಇರುವಂತಹ ಒಂದು ಕಾರಣದಿಂದಾಗಿ ಅದಕ್ಕೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದಾಗಿದೆ. ಈಗ ಮುಂದಿನ ಹಂತದಲ್ಲಿ ಇದು ದೃಢಪಡಬೇಕಾಗುತ್ತೆ. ಒಬ್ಬ ಆರೋಪ ಮಾಡಿದ ತಕ್ಷಣ ಅದು ಏನು ಇದು ಮಾಡೋದಿಲ್ಲ, ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಪೊಲೀಸರು ಮಾಡಬೇಕಾಗಿದೆ. ಈಗ ಸದ್ಯ ಆ ಸೆಕ್ಷನ್ ಅಟ್ರಾಕ್ಟ್ ಆಗುವಂತಹ ಕಾರಣದಿಂದಾಗಿ ಅವರನ್ನು ತಕ್ಷಣ ಒಂದು ವಶಕ್ಕೆ ಅಂದರೆ ಬಂಧನವನ್ನು ಮಾಡಲಾಗಿದೆ. ನಂತರ ಮುಂದಿನ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ಗಾಗಿ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಕರೆತಂದಿರುವಂಥದ್ದು, ಅಂದರೆ ಅಲ್ಲಿ ಯಾರಾದರೂ ಪ್ರಭಾವಿಗಳು ಒತ್ತಡವನ್ನು ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿರುವಂಥದ್ದು. ಇಲ್ಲಿ ಯಾವ ರೀತಿ ವರದಿ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಹಂತದ ಒಂದು ತನಿಖೆ ಮುಂದುವರೆಯಲಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾನೂನು ತನಿಖೆ ಸುಳಿಗೆ ಸಿಲುಕಿದ್ದಾರೆ ಇದೀಗ ಮಾಜಿ ಸಚಿವ ರೇವಣ್ಣ ಅವರ ಕುಟುಂಬ.
ದೊಡ್ಡಗೌಡರ ಹಿರಿಯ ಮಗನ ಕುಟುಂಬಕ್ಕೆ ಇದೀಗ ಭಾರಿ ಸಂಕಷ್ಟ ಎದುರಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಕಿರಿಯ ಮಗ ಪ್ರಜ್ವಲ್ನನ್ನ ಬಂಧಿಸಿದ್ದಾರೆ. ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಇನ್ನೊಂದು ಕಡೆ ರೇವಣ್ಣ ಅವರು ಕೂಡ ಸೆರೆವಾಸವನ್ನ ಅನುಭವಿಸಿದ್ದಾರೆ. ಇದೇ ಕೇಸ್ನಲ್ಲಿ ಜಾಮೀನು ವಜಾಗೊಂಡು ಬಂಧನ ಭೀತಿಯನ್ನ ಎದುರಿಸುತ್ತಿದ್ದಾರೆ ಭವಾನಿ ರೇವಣ್ಣ. ಹೀಗಾಗಿ ಇಡೀ ರೇವಣ್ಣ ಅವರ ಕುಟುಂಬಕ್ಕೆ ಇವಾಗ ಸಂಕಷ್ಟ ಎದುರಾಗಿದೆ. ಕಾನೂನು ತನಿಖೆ ಸುಳಿಗೆಗೆ ಸಿಲುಕಿದ್ದಾರೆ ರೇವಣ್ಣ ಕುಟುಂಬ. ಇದೇ ಕೇಸ್ನಲ್ಲಿ ಜಾಮೀನು ವಜಾಗೊಂಡು ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರೆ ಭವಾನಿ ರೇವಣ್ಣ ಅವರು. ಇದಕ್ಕೆ ರೇವಣ್ಣ ಹಿರಿಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಸೂರಜ್ ಕೂಡ ಅರೆಸ್ಟ್ ಆಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಇಡೀ ಕುಟುಂಬ ಇದೀಗ ಕಾನೂನು ತನಿಖೆಗೆ ಸಿಲುಕಿಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಸಂಕಷ್ಟದಿಂದ ಇಡೀ ರೇವಣ್ಣ ಕುಟುಂಬ ಹೇಗೆ ಪಾರಾಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಇಡೀ ಕುಟುಂಬ ಇದೀಗ ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಗೊತ್ತಿಲ್ಲ ಈ ಮುಂದೆ ಏನಾಗುತ್ತೆ, ಏನಾಗಬಹುದು ಅಂತ. ಇದ್ರ ಬಗ್ಗೆ ಯಾರಾದ್ರೂ ದೇವೇಗೌಡರ ಕುಟುಂಬದವರು ಪ್ರತಿಕ್ರಿಯೆ ಸಿಕ್ಕಿದ್ರ? ಅಂದ್ರೆ ರೇವಣ್ಣ ಅವರು ಯಾರಾದ್ರೂ ಸಿಕ್ಕಿದ್ರ? ದಿವ್ಯ ಅಂತ ಹೇಳಿದ್ರೆ 2024 ಇಡೀ ರೇವಣ್ಣ ಕುಟುಂಬಕ್ಕೆ ಒಂದು ರೀತಿಯ ಸಂಕಷ್ಟದ ಕಾಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗುತ್ತೆ. ಅಂದರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಮೇಲೆ FIR ಆಗುತ್ತೆ. ಅವರು ಇಲ್ಲಿಂದ ವಿದೇಶಕ್ಕೆ ತಲೆಮರೆಸ್ಕೊಳ್ತಾರೆ. ಅದೇ ಪ್ರಕರಣದಲ್ಲಿ ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಕಿಡ್ನಾಪ್ ಮಾಡೋದಕ್ಕೆ ಹೋಗಿ ಎಚ್ ಡಿ ರೇವಣ್ಣ ಅವರು ಬಂಧನಕ್ಕೊಳಗಾಗ್ತಾರೆ. ಅವರ ಮೇಲೆ FIR ಆಗುತ್ತೆ. ಅವರು 3 ದಿನ SIT ಕಸ್ಟಡಿಗೆ ಒಳಗಾಗ್ತಾರೆ. 9 ದಿನ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಅದಾದ ಬಳಿಕ ಅದೇ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಅವ್ರ ಮೇಲೂ ಕೂಡ FIR ಆಗುತ್ತೆ. ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ SIT ಕೂಡ ನೋಟಿಸ್ ನೀಡುತ್ತೆ. ಸುಮಾರು 1 ತಿಂಗಳಿಗೂ ಹೆಚ್ಚು ಕಾಲ ಅವರು ತಲೆಮರೆಸ್ಕೊಂಡಿರ್ತಾರೆ. ಅದಾದ್ಮೇಲೆ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಜಾಮೀನು ಪಡೆದುಕೊಂಡು ಜಾಮೀನು ಮೇಲಿಂದ ಹೊರಗಡೆ ಇದ್ದಾರೆ. ರೇವಣ್ಣ ಕೂಡ ಹೈಕೋರ್ಟ್ನಲ್ಲಿ ಜಾಮೀನು ಪಡ್ಕೊಂಡು ಅವರು ಕೂಡ ಹೊರಗಡೆ ಇದ್ರು. ಇದೀಗ ಅಲ್ಲಿಂದ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ವಾಪಸ್ ಬರ್ತಾರೆ, ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ ಈಗ SIT ಕಸ್ಟಡಿ ಜೊತೆಗೆ ಪೊಲೀಸ್ ನ್ಯಾಯಾಂಗ ಬಂಧನದಲ್ಲೂ ಕೂಡ ಅವರು ಇದ್ದಾರೆ. ಇದೀಗ ಸೂರಜ್ ರೇವಣ್ಣ ಅವರ ಸರದಿ ಲೈಂಗಿಕ ದೌರ್ಜನ್ಯ ಏನು ಕೇಸ್ನಲ್ಲಿ ಈಗ ಸೂರಜ್ ರೇವಣ್ಣ ಅವರು ಕೂಡ ಬಂಧನ ಆಗಿದೆ. ಇಲ್ಲಿಂದ ಅವರು ಕೂಡ ಜೈಲುವಾಸವನ್ನು ಅನುಭವಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಫ್ಯಾಮಿಲಿ ರೇವಣ್ಣ ಅವರು, ರೇವಣ್ಣ ಪತ್ನಿ, ರೇವಣ್ಣ 2 ಮಕ್ಕಳು, ಇಡೀ ಫ್ಯಾಮಿಲಿ ಇದೀಗ ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದ್ ರೀತಿ 2024 ಅನ್ನುವಂಥದ್ದು ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟದ ಕಾಲ. ಒಂದ್ ಕಡೆ ರೇವಣ್ಣ ಅವರು ಈ ಬಗ್ಗೆ ಇನ್ನೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಈಗ ಅವರು ಏನು ಇತ್ತೀಚೆಗೆ ಈ ಏನು ಸಾಕಷ್ಟು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಸಾಕಷ್ಟು ಮುಜುಗರಕ್ಕೊಳಗಾಗಿದ್ದು, ಇದೀಗ ಸಲಿಂಗ ಕಾಮದ ವಿಚಾರ ಇದೆ, ಇದು ಕೂಡ ಸಾಕಷ್ಟು ಮುಜುಗರ ತರುವಂತ ವಿಚಾರ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇನ್ನೂ ಕೂಡ ರಿಯಾಕ್ಷನ್ ಅನ್ನ ಮಾಡಿಲ್ಲ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.